ದುಃಖದ ಘಟನೆ. ನಾನು, ಸೋಮಶೇಖರ್ ಅವರು, ನಮ್ಮ ಶ್ರೀನಿವಾಸು, AC ಶ್ರೀನಿವಾಸು, ರವಿ, ನಮ್ಮ ನೆಲಮಂಗಲ MLA ಶ್ರೀನಿವಾಸು, GC ಚಂದ್ರಶೇಖರ್, ನಾವೆಲ್ಲ ಬಂದು 3-4 ದಿನದಿಂದ ಬಂದು ಅವ್ರ ಹತ್ರ ಮಾತಾಡಿ ಜನರಲ್ ವಾರ್ಡ್ಗೆ ಶಿಫ್ಟ್ ಆಗಿದ್ದು, ICU ಇಂದ ಶಿಫ್ಟ್ ಆಗಿದ್ದು. ನಾನು ಅವ್ರ ಹತ್ರ ಮಾತಾಡಿದೆ. ಎಲ್ಲ ಇದನ್ನು ಇಟ್ಟಿದ್ರು. ಅವರು ಪೇಪರ್ ಕೇಳ್ಬಿಟ್ಟು ಮಗನ ಹತ್ರ ಪೆನ್ ಇಸ್ಕೊಂಡು ಕೈಲಿ ಹೇಗಿದ್ದೀರಾ ಅಂತೆಲ್ಲ ಬರೆದು ನನ್ನ ಹತ್ರ ಮಾತಾಡಿ, ಆಮೇಲೆ ಕೊನೆಗೆ ನಾನು ರಾಜ್ಯಸಭಾ ವಿಚಾರದಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಕೊನೆಗೆ ಮಗನಿಗೆ ಆಥರೈಸೇಷನ್ ಕೊಟ್ಟು ಅವ್ರ ಕೈಲೇ ಸೈನ್ ಹಾಕಿಸಿ, ಅವ್ರ ಕೈಲೇ ಹೆಬ್ಬೆಟ್ಟನ್ನು ಹಾಕಿಸಿ, ನಮ್ಮ ಪೊನ್ನಣ್ಣವರು, GC ಚಂದ್ರಶೇಖರ್ ಎಲ್ಲ ಸಿಗ್ನೇಚರ್ ಮಾಡಿಕೊಂಡು ಹೋಗಿ ಸಲ್ಲಿಸಿದ್ದು. ನಾನು ಬಂದು ಅಲ್ಲಿಗೆ ವೋಟ್ ಹಾಕ್ತೀನಿ ಅಂತ ಹೇಳಿ ಬಹಳ ಸಂತೋಷದಿಂದ ಓಟ್ಗೆ ಬರ್ತೀನಿ ಅಂತ ಹೇಳಿ ಪಾಪ ನಮಗೆಲ್ಲ ಧೈರ್ಯ ತುಂಬಿ ಅದಾದ್ಮೇಲೆ ನಾನು ಚೀಫ್ ಮಿನಿಸ್ಟರ್ ತಿಳಿಸಿದೆ. ಹೋಗಿದ್ದೆ ಹಾಸ್ಪಿಟಲ್ಗೆ. ಅವರು ನಿನ್ನೆ ಬಂದು ಭೇಟಿ ಮಾಡಿ ಹೋದರು. ಸ್ವಲ್ಪ ಅಷ್ಟೊತ್ತಿಗೆ ತಿರ್ಗಿ ವಾಪಸ್ ಕೂಸ್ತಿತ್ತು. ನನಗೆ ಆರೋಗ್ಯವಂತರಾಗ್ತಾರೆ ಅನ್ನೋ ಒಂದು ಭರವಸೆ ಇತ್ತು. ಒಳ್ಳೆ ಡಾಕ್ಟರ್ಸು ಇಲ್ಲೆಲ್ಲ ಪಾಪ ಮಲ್ನಾಡವರು ಅವರೆಲ್ಲ ಅವ್ರ ತಾಯಿನೇ ಅವರೆಲ್ಲ ಚೆನ್ನಾಗಿ ನೋಡ್ಕೊಂಡು ಬಂದಿದ್ರು. ಇಡೀ ಕುಟುಂಬ, ಅವರ ಧರ್ಮಪತ್ನಿ, 2 ಮಕ್ಕಳು ಎಲ್ಲ ಕೂಡ ನಾವೆಲ್ಲ ಜೊತೆಲೇ ಪಾಪ ಕೆಲವು ಗಂಟೆಗಳ ಕಾಲ ಕಳೆದು ಮಾತಾಡ್ಕೊಂಡು ಹೋಗಿದ್ದೆ. ಇವತ್ತು ಮಧ್ಯಾಹ್ನ ಭಗವಂತ ಅವ್ರನ್ನ ಕರ್ಕೊಂಡಿದ್ದಾರೆ. ನಮ್ಮ ಸಿಟ್ಟಿಂಗ್ ಮೆಂಬರ್ ರಾಜಕಾರಣ ಇರಲಿ, ಒಂದು ಸರ್ವೆ ಮಾಡಿಸಿದ್ರು. ಪಾರ್ಲಿಮೆಂಟ್ಗೆ ಈತನೇ ಬೆಸ್ಟ್ ಕ್ಯಾಂಡಿಡೇಟ್ ಅಂತ ನಮ್ಮ ಸರ್ವೆ ಟೀಮ್ನಲ್ಲೂ ಕೂಡ ಅವರು ಹೇಳಿದ್ರು, ನಾನ್ ಕಾಂಟ್ರವರ್ಷಿಯಲ್ ಕ್ಯಾಂಡಿಡೇಟ್ ಪಾರ್ಲಿಮೆಂಟ್ಗೆ ಅಂತ. ಸಿಟ್ಟಿಂಗ್ ಮೆಂಬರ್ ಏನು ಮಾಡೋದು ಅಂತೆಲ್ಲ ನಾವು ಯೋಚನೆ ಮಾಡಿದ್ವಿ. ನೋಡಿದ್ರೆ ಈ ರೀತಿ ಆರೋಗ್ಯ ಸ್ವಲ್ಪ ಏರುಪೇರಾಗಿ ವಿಧಿ ಲೀಲೆ ಒಂದು ದೊಡ್ಡ ರಾಜವಂಶಸ್ಥರು ನಾವೆಲ್ಲ ನೋಡಿದ್ವಿ. ಅನೇಕ ಬಾರಿ ಇವ್ರ ಕುಟುಂಬದವರೆಲ್ಲ ಚುನಾವಣೆಗೆ ಗೆದ್ದುಕೊಂಡು ಬಂದಂತಹ ಇತಿಹಾಸ ಇದೆ. ರಾಜ ವೆಂಕಟಪ್ಪ ನಾಯಕು ಯಾರಿಗೂ ಕೂಡ ಮನಸ್ಸು ನೋಯಿಸಲಿಲ್ಲ. ಆ ರೀತಿ ಒಂದು ದೊಡ್ಡ ಶ್ರೇಷ್ಠವಾದಂಥ ಒಂದು ಬಾಳ್ಯಗಾರಿಕೆಯ ವಾಲ್ಮೀಕಿ ಕುಟುಂಬದ ಒಂದು ದೊಡ್ಡ ಕುಟುಂಬ. ಸೊ ಎಲ್ಲರೂ ಕೂಡ ಸರಳತೆಯಿಂದ, ಬಹಳ ಹತ್ತಿರದಿಂದ ನೋಡಿಕೊಂಡು ಮನವನ್ನು ಗೆದ್ದಂಥ ಒಬ್ಬ ವಿಶೇಷವಾದಂಥ ಒಬ್ಬ ವ್ಯಕ್ತಿ, ನಮ್ಮ ಆತ್ಮೀಯ ಸ್ನೇಹಿತ ಕೂಡ. ಸೊ ಇವತ್ತು ನಾವನ್ನ ಕಳ್ಕೊಂಡಿದ್ದೇವೆ. ಅವರ ಮಕ್ಕಳು, ಅವರ ಕುಟುಂಬ ಮತ್ತು ವಿಶೇಷವಾಗಿ ಅವ್ರ ಕ್ಷೇತ್ರ ಮತ್ತು ಆ ಜಿಲ್ಲೆ, ಯಾದಗಿರಿ ಜಿಲ್ಲೆಯಿಂದ ಹಿಡಿದು ಗುಲ್ಬರ್ಗ ಭಾಳ ಅನ್ಯಾಯಗಳು, ರಾಯಚೂರು ಲೋಕಸಭಾ ಕ್ಷೇತ್ರ, ಇವತ್ತೆಲ್ಲರೂ ಕೂಡ ದುಃಖದಿಂದ ಮುಳುಗಿದ್ದಾರೆ. ಕಾಂಗ್ರೆಸ್ ಪಕ್ಷ ನಾನು ಕೂಡ ಭಾಳ ಅವರಿಗೆ ಧೈರ್ಯ ತುಂಬ ಹೇಳಿದ್ದೆ. ಒಂದು ರೌಂಡ್ ಆಗಲಿ, ನೆಕ್ಸ್ಟ್ ನಿಮಗೂ ಒಂದು ಚಾನ್ಸ್ ಸಿಗ್ತದೆ ಮಂತ್ರಿಮಂಡಲಕ್ಕೆ ಅಂತ ಕೂಡ ನಾನು ಅದಕ್ಕೆ ಭರವಸೆನ ಹಾಕೊಂಡಿದ್ದೆ. ಇವತ್ತು ಈ ಪರಿಸ್ಥಿತಿ ಬಂದಿದೆ. ಇಲ್ಲಿ ಭಗವಂತನ ವಿವೇಕ್ ನಾವ್ಯಾರು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು, ಸೋಮಶೇಖರ್ ಅವರು, ಶ್ರೀನಿವಾಸ್ ಅವರು ಇದನ್ನು ನೋಡಿ ಅವರ ಆತ್ಮಕ್ಕೆ ಶಾಂತಿ ಕೊಡೋಣ ಅಂತೇಳಿ ಈಗೀಗೆಲ್ಲ ಚೀಫ್ ಮಿನಿಸ್ಟರ್ ಕೆಲವು ವಿಚಾರ ನಮಗೆಲ್ಲ ಗಮನ ಸೆಳೆದಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಎಲ್ಲ ಆ ಕ್ಷೇತ್ರದ ಜನತೆ ಧೈರ್ಯವಾಗಿರಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ನಾಳೆ ಏನಾದರೂ ನೀವು ಈಗ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ಚೀಫ್ ಮಿನಿಸ್ಟರ್ ನಿಮ್ಗೆ ಏನು ಸಂದೇಶ ಕೊಡ್ತಾರೆ?